ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಮೌಲಾನಾ ಆಜಾದ್ ಹೆಡ್ ಮಾಸ್ಟರ್ ಪೋಸ್ಟ್ದು ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಡೀಟೇಲ್ಸ್ ಹೇಳಿದ್ದೆ. ವಿಡಿಯೋ ಕ್ಲಾಸಸ್ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದ್ದೆ. ಸೊ ಆ ವಿಡಿಯೋ ಕ್ಲಾಸ್ದು ಇವತ್ತು ನಾನೊಂದು ಡೆಮಾನ್ಸ್ಟ್ರೇಷನ್ ವಿಡಿಯೋ ಕೊಡ್ತಾ ಇದ್ದೀನಿ. ಇವತ್ತು ನಾನು ಚಾಪ್ಟರ್ 1ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಸೊ ಇದೇ ಥರ ಎಲ್ಲ ಚಾಪ್ಟರ್ಸ್ನು ಕೂಡ ನಾನು ಮಾಡ್ತೀನಿ. ಸೊ ನೀವು ಈ ವಿಡಿಯೋನ ನೋಡಿ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ಇನ್ನು ಫರ್ದರ್ ಬೇರೆ ಚಾಪ್ಟರ್ಸ್ ಇನ್ನು ಮಿಕ್ಕಿದ 14 ಚಾಪ್ಟರ್ಸು ನಿಮಗೆ ವಿಡಿಯೋ ಕ್ಲಾಸಸ್ ಬೇಕು ಅಂತಂದರೆ ನೀವು ರಿಜಿಸ್ಟರ್ ಆಗ್ಬೋದು. ಸೊ ವಿಡಿಯೋ ಕ್ಲಾಸಸ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂದರೆ ಅದನ್ನು ನೋಡಿ ಆಮೇಲೆ ಇದನ್ನು ಚೆಕ್ ಮಾಡಿ. ಸೊ ವಿ ವಿಲ್ ಗೋ. ಸೊ ಇವತ್ತು ನಾನು ಚಾಪ್ಟರ್ 1 ಡೆಮಾನ್ಸ್ಟ್ರೇಷನ್ ವಿಡಿಯೋ ಕೊಡ್ತಾ ಇದ್ದೀನಿ. ಸೊ ಚಾಪ್ಟರ್ 1 ಏನು ಹೇಳುತ್ತೆ ಅಂತ ಅಂದರೆ ರೋಲ್ ಆಫ್ ಹೆಡ್ ಮಾಸ್ಟರ್ ಅಥವಾ ಹೆಡ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಅವ್ರ ರೋಲ್ ಏನು, ಆಸ್ ಅನ್ ಅಕಾಡೆಮಿಕ್ ಲೀಡರ್ ಅವ್ರ ರೋಲ್ ಏನು, ಮತ್ತು ಹೌ ಆಸ್ ಎ ಲೀಡರ್ ಹಿ ವಿಲ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಓಕೆ, ಇದು ಫಸ್ಟ್ ಚಾಪ್ಟರು. ಇನ್ನೂ ಒಂದು ಟಾಪಿಕ್ ಇದೆ, ಇದು ಸೆಕೆಂಡ್ ಚಾಪ್ಟರ್ದು ಟಾಪಿಕ್ಕು. ಏನಂತ ಅಂದರೆ ಲೀಡರ್ಶಿಪ್ ಸ್ಟೈಲ್ ಆಫ್ ಅ ಹೆಡ್ ಮಾಸ್ಟರ್. ಇದನ್ನು ಕೂಡ ನಾನು ಫಸ್ಟ್ ಚಾಪ್ಟರಲ್ಲೇ ಇನ್ಕ್ಲೂಡ್ ಮಾಡ್ತಿದ್ದೀನಿ. ಓಕೆ, ಲೀಡರ್ಶಿಪ್ ಸ್ಟೈಲ್ ಆಫ್ ಹೆಡ್ ಮಾಸ್ಟರ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ದ ಟೀಚರ್ ರೋಲ್ ಪರ್ಫಾರ್ಮೆನ್ಸ್. ಸೊ ಇದು ಚಾಪ್ಟರ್ 1 ಮತ್ತು ಲೀಡರ್ಶಿಪ್ ಸ್ಟೈಲ್ ಬಂದು ಚಾಪ್ಟರ್ 2ದು ಒಂದು ಟಾಪಿಕ್ ತೊಗೊಂಡಿದ್ದೀನಿ ಬಿಕಾಸ್ ಇಟ್ ಇಸ್ ಕನೆಕ್ಟೆಡ್ ಆಗಿರೋದ್ರಿಂದ. ಸೊ ವಿ ವಿಲ್ ಸ್ಟಾರ್ಟ್. ಸೊ ಇವಾಗ ಫಸ್ಟ್ ಏನಂತ ಅಂದರೆ ರೋಲ್ ಆಫ್ ಹೆಡ್ ಮಾಸ್ಟರ್ ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್. ಏನಾಗುತ್ತೆ ಇವಾಗ ಒಂದು ಸ್ಕೂಲಲ್ಲಿ ಎಸ್ಪೆಷಲಿ ಸ್ಕೂಲಲ್ಲಿ ನಾವು ಕರೆಕ್ಟಾಗಿ ಹೆಡ್ ಮಾಸ್ಟರ್ ವಿಲ್ ವರ್ಕ್ ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ, ಹಿ ವಿಲ್ ವರ್ಕ್ ಆ್ಯಸ್ ಎನ್ ಅಕಾಡೆಮಿಕ್ ಲೀಡರ್ ಆಲ್ಸೋ. ಸೊ ಇಲ್ಲಿ ಎಕ್ಸಾಕ್ಟಾಗಿ ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಅಡ್ಮಿನಿಸ್ಟ್ರೇಟರಿಗೂ ಲೀಡರಿಗೂ ಮತ್ತು ಮ್ಯಾನೇಜರ್ಗೂ ಎಕ್ಸಾಕ್ಟ್ ಡಿಫ್ರೆನ್ಸ್ ಗೊತ್ತಿರಬೇಕು. ಯಾಕೆಂತಂದರೆ ಕ್ವೆಶನ್ಸ್ ನಿಮಗೆ ಹೆಂಗೆ ಬರುತ್ತೆ ಅಂತಂದರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ದ ರೋಲ್ ಆಫ್ ಅ ಹೆಡ್ ಮಾಸ್ಟರ್ ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ ಅಂತ ಕೇಳ್ತಾರೆ. ಈ ರೀತಿ ಕ್ವೆಶನ್ಸ್ ಬರುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆ ಒಬ್ಬ ಹೆಡ್ ಮಾಸ್ಟರ್ ಆಗಿ ಅಡ್ಮಿನಿಸ್ಟ್ರೇಟರ್ ಆಗೂ ವರ್ಕ್ ಮಾಡ್ತಾನೆ, ಅವನು ಅಕಾಡೆಮಿಕ್ ಲೀಡರ್ ಆಗೂ ವರ್ಕ್ ಮಾಡ್ತಾನೆ. ಸೊ ಬಟ್ ಏನು ಎಕ್ಸಾಕ್ಟ್ ಡಿಫ್ರೆನ್ಸ್ ಏನು ನಿಮಗೆ ಅದು ಕರೆಕ್ಟಾಗಿ ಗೊತ್ತಿರಬೇಕು. ಅದು ಗೊತ್ತಾದರೆ ಈಸಿಲಿ ನೀವು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ನಾನು ಇವಾಗ ವಿಡಿಯೋ ಹೆಂಗೆ ಮಾಡ್ತೀನಿ ಅಂದರೆ ಫಸ್ಟು ನಿಮಗೆ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಮತ್ತು ಕೆಲವೊಂದು ಪ್ರೀವಿಯಸ್ ಕ್ವೆಶನ್ಸ್ನ ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ರೋಲ್ ಆಫ್ ಅ ಹೆಡ್ ಮಾಸ್ಟರ್ಗೆ ಹೋಗೋಕ್ಕೂ ಮುಂಚೆ ಫಸ್ಟ್ ಮೇಜರ್ ಥಿಂಗ್ ನಾವು ನೋಡಬೇಕಾಗಿರೋದು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಲೀಡರ್, ಅಡ್ಮಿನಿಸ್ಟ್ರೇಟರ್ ಮತ್ತು ಮ್ಯಾನೇಜರು. ಇವಾಗ ಒಬ್ಬ ಲೀಡರ್ ಅಂದರೆ ಏನು? ಲೀಡರ್ ಅಂದರೆ ಏನು? ಹಿ ಈಸ್ ಸಮ್ ಒನ್ ಹೂ ಈಸ್ ವಿತ್ ಇನ್ ದ ಟೀಮ್. ಅಂದರೆ ಒಂದು ಟೀಮ್ ಒಳಗೆ ಇರ್ತಾನೆ, ಹಿ ವಿಲ್ ಬಿ ಒನ್ ಅಮಂಗ್ ದ ಟೀಮ್. ಬಟ್ ಅದೇ ಅಡ್ಮಿನಿಸ್ಟ್ರೇಟರ್ ಅಥವಾ ಮ್ಯಾನೇಜರ್ ಇಸ್ ಸಮ್ ಒನ್ ಹೂ ವಿಲ್ ಬಿ ಔಟ್ಸೈಡ್ ದ ಟೀಮ್. ಅವನು ಆ ಟೀಮ್ ಮೆಂಬರ್ ಆಗಿರಲ್ಲ, ಯಾರೋ ಬೇರೆ ಒಬ್ಬ ಆಗಿರ್ತಾನೆ. ಬಟ್ ಅವನು ಆ ಟೀಮ್ನ ಹೆಂಗೆ, ಆ ಟೀಮ್ ಹೆಂಗೆ ನಡ್ಕೋ ಬೇಕು, ಏನೇನು ಆಬ್ಜೆಕ್ಟಿವ್ಸು ಅವ್ರ ಗೋಲ್ ಏನು ಅದನ್ನ ಹೇಳ್ತಾನೆ. ಬಟ್ ಅದೇ ಲೀಡರ್ ಏನಾಗಿರ್ತಾನೆ, ಒನ್ ಆಫ್ ದ ಟೀಮ್ ಮೆಂಬರ್ ಆಗಿರ್ತಾನೆ. ಹಿ ವಿಲ್ ಟೇಕ್ ದ ರಿಸ್ಕ್. ಅವನೇ ರಿಸ್ಕ್ ತಗೊಂಡು ಅವನೇ ಹೋರಾಡಿ ಆ ಟೀಮ್ನ ಗೆಲ್ಲಿಸ್ಬೇಕು ಅಂತ ಓಡಾಡ್ತಾನೆ. ದಟ್ ಈಸ್ ಅ ಲೀಡರ್. ಸೊ ಅ ಲೀಡರ್ ಇಸ್ ಸಮ್ಮನ್ ಹೂ ಇಸ್ ಇನ್ಸೈಡ್ ದ ಟೀಮ್. ಓಕೆ, ಅದೇ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಥವಾ ಮ್ಯಾನೇಜರ್ ತಗೊಂಡ್ರೆ ಹಿ ವಿಲ್ ಬಿ ಔಟ್ಸೈಡ್ ದ ಟೀಮ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫುಟ್ಬಾಲ್ ಮ್ಯಾಚ್ದೇ ತಗೊಳ್ಳಿ. ಲೀಡರ್ ಅಂದರೆ ಯಾರು? ಆಬ್ವಿಯಸ್ಲಿ ಅದರದ್ದು ಕ್ಯಾಪ್ಟನ್ನು ಅದನ್ನು ನಾವು ಲೀಡರಾಗಿ ಕನ್ಸಿಡರ್ ಮಾಡ್ಬೋದು. ಹಾಗಿದ್ರೆ ಮ್ಯಾನೇಜರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿ ಅಲ್ಲಿದು ಕೋಚು, ಆ ಫುಟ್ಬಾಲ್ ಕೋಚ್ ಇರ್ತಾರಲ್ಲ ಅವ್ರನ್ನ ಹಾಗೆ ಕನ್ಸಿಡರ್ ಮಾಡ್ಬೋದು. ಸೊ ಇದೊಂದು ಎಕ್ಸಾಂಪಲ್ ಇಂದ ನೀವು ಈಸಿಲಿ ಲೀಡರ್ಗೂ ಮತ್ತು ಮ್ಯಾನೇಜರ್ ಅಥವಾ ಅಡ್ಮಿನಿಸ್ಟ್ರೇಟರ್ಗೂ ನೀವು ಈಸಿಲಿ ಡಿಫ್ರೆನ್ಸ್ ಕಂಡುಹಿಡ್ಕೋಬೋದು. ಸೊ ಅ ಲೀಡರ್ ಇಸ್ ಸಮ್ ಒನ್ ಹೂ ವಿಲ್ ಮೋಟಿವೇಟ್, ಹಿ ವಿಲ್ ಇನ್ಸ್ಪೈರ್, ಹಿ ವಿಲ್ ಮೊಬಿಲೈಸ್, ಹಿ ಹಿಮ್ಸೆಲ್ಫ್ ವಿಲ್ ಟೇಕ್ ರಿಸ್ಕ್. ಅದೇ ಮ್ಯಾನೇಜರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಹಿ ವಿಲ್ ಮ್ಯಾನೇಜ್ ರಿಸ್ಕ್, ಹಿ ವಿಲ್ ಕೋಆರ್ಡಿನೇಟ್, ಹಿ ವಿಲ್ ಕಂಟ್ರೋಲ್, ಹಿ ವಿಲ್ ಪ್ಲಾನ್. ಓಕೆನಾ? ಸೊ ಮೇನ್ ಡಿಫ್ರೆನ್ಸು ಇವಾಗ ನಿಮಗೆ ಲೀಡರಿಗೂ ಮತ್ತು ಮ್ಯಾನೇಜರ್ಗೂ ಅಡ್ಮಿನಿಸ್ಟ್ರೇಟರ್ಗೂ ಡಿಫ್ರೆನ್ಸ್ ಗೊತ್ತಾಯಿತು. ಬಟ್ ದೆರ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನೇಜರ್ ಆ್ಯಂಡ್ ಅನ್ ಅಡ್ಮಿನಿಸ್ಟ್ರೇಟರ್ ಆಸ್ ವೆಲ್. ಓಕೆ, ಸೊ ಯೂಶಲಿ ಏನಾಗ್ತಾರೆ ಮ್ಯಾನೇಜ್ಮೆಂಟು ಮತ್ತು ಅಡ್ಮಿನಿಸ್ಟ್ರೇಷನ್ನ ಇಂಟರ್ಚೇಂಜಬ್ಲಿ ಯೂಸ್ ಮಾಡ್ತಾರೆ. ಬಟ್ ಇಲ್ಲ, ದೇರ್ ಈಸ್ ಅ ಡಿಫ್ರೆನ್ಸ್. ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು? ಇವಾಗ ಒಂದು ಸ್ಕೂಲ್ನೇ ತಗೊಳ್ಳಿ. ಅಡ್ಮಿನಿಸ್ಟ್ರೇಷನ್ ಅಂತ ಅಂದರೆ
ಒಂದು ಪ್ಲಾನ್ ಅಥವಾ ಪಾಲಿಸೀಸ್ ಮಾಡೋದು, ಆಬ್ಜೆಕ್ಟಿವ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ ನನ್ನ ಶಾಲೆಯಿಂದ 100% ರಿಸಲ್ಟ್ ಕೊಡಬೇಕು ನಾನು, ಇದು ನಂದು ಗೋಲು. ಸೊ ದಿಸ್ ಇಸ್ ವಾಟ್ ಅನ್ ಅಡ್ಮಿನಿಸ್ಟ್ರೇಟರ್ ವಿಲ್ ಡು. ಬಟ್ ಅ ಮ್ಯಾನೇಜರ್, ಆಸ್ ಅ ಮ್ಯಾನೇಜರ್ ಅಥವಾ ಮ್ಯಾನೇಜ್ಮೆಂಟ್ ಅಂತಂದ್ರೆ ಓಕೆ, ಇವಾಗ ನನ್ನ ಶಾಲೆನ ನಾನು 100% ರಿಸಲ್ಟ್ ನೆಕ್ಸ್ಟ್ ವರ್ಷ ತಗೊಂಡ್ಬರ್ಬೇಕಂದ್ರೆ ನಾನು ಏನೇನು ಮಾಡಬೇಕು. ಸೊ ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು, ಟೀಚರ್ಸ್ನ ಕರೆಕ್ಟಾಗಿ ವರ್ಕ್ನ ಡೆಲಿಗೇಟ್ ಮಾಡಬೇಕು ಟೀಚರ್ಸಿಗೆ. ಈ ರೀತಿ ಮಾಡೋದು ಮ್ಯಾನೇಜ್ಮೆಂಟು. ಸೊ ಯು ಆರ್ ಇಂಪ್ಲಿಮೆಂಟಿಂಗ್. ಸೊ ಇಟ್ ಇಸ್ ಮ್ಯಾನೇಜ್ಮೆಂಟ್ ಇಸ್ ಆಲ್ ಅಬೌಟ್ ಪ್ಲಾನ್ಸ್ ಆ್ಯಂಡ್ ಆಕ್ಷನ್ಸ್. ಬಟ್ ಅಡ್ಮಿನಿಸ್ಟ್ರೇಷನ್ ಏನಂತಂದ್ರೆ ಫ್ರೇಮಿಂಗ್ ಪಾಲಿಸೀಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅ ಲೀಡರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರು ಮತ್ತು ಮ್ಯಾನೇಜರು. ಇವಾಗ ನೀಟಾಗಿ ಅರ್ಥ ಆಗಿರ್ಬೇಕು ನಿಮಗೆ. ಓಕೆ, now we will see the role of a headmaster as an administrator. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವಾಗ ಸ್ಕೂಲ್ಸಲ್ಲೆಲ್ಲ ನಿಮಗೆ ಸೆಪ್ರೇಟ್ ಅಡ್ಮಿನಿಸ್ಟ್ರೇಟರ್ ಸೆಪ್ರೇಟು, ಎಸ್ಪೆಷಲಿ ಪ್ರೈಮರಿ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ನೆಲ್ಲ ಏನದು ಅಡ್ಮಿನಿಸ್ಟ್ರೇಟರ್ ಸೆಪ್ರೇಟು, ಮ್ಯಾನೇಜರ್ ಸೆಪ್ರೇಟು, ಲೀಡರ್ ಸೆಪ್ರೇಟು, ಆ ಥರ ಇರೋದಿಲ್ಲ. ಒನ್ ಪರ್ಸನ್, ಅ ಸಿಂಗಲ್ ಪರ್ಸನ್ ವಿಲ್ ಆಕ್ಟ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್, ಆಸ್ ಅನ್ ಅಕಾಡೆಮಿಕ್ ಲೀಡರ್, ಆಸ್ ವೆಲ್ ಆಸ್ ಅ ಟೀಚರ್, ಎಲ್ಲ ಥರನೂ ಆಗುತ್ತೆ. ಸೊ ಯು ಶುಡ್ ನೋ ವಾಟ್ ಈಸ್ ಯುವರ್ ರೋಲ್. ಸೊ ಮುಂದೆ ನೀವು ಫ್ಯೂಚರ್ ಹೆಡ್ ಮಾಸ್ಟರ್ಸ್ ಆದಾಗ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ನಿಮ್ದು ರೋಲ್ ಏನೇನಾಗಿರುತ್ತೆ ಅನ್ನೋದು. ಓಕೆ, ಆಬ್ವಿಯಸ್ಲಿ ಯು ಹ್ಯಾವ್ ಟು ಆರ್ಗನೈಸ್ ಬೋತ್ ಕರಿಕ್ಯುಲರ್ ಆ್ಯಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಕರಿಕ್ಯುಲಮ್ ಅಂದರೆ ನಿಮ್ದು ಅಕಾಡೆಮಿಕ್ ಆಕ್ಟಿವಿಟೀಸ್ನ ನೀವು ಆರ್ಗನೈಸ್ ಮಾಡಬೇಕು. ಸೊ ಈ ರೀತಿ ಇಷ್ಟಿಷ್ಟು ಅವರ್ಸಲ್ಲಿ ಪಾಠ ಮಾಡಬೇಕು, ಈ ದಿನ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, ಈ ದಿನ ಟೆಸ್ಟ್ ಇರಬೇಕು, ಈ ಥರ ರೆಕಾರ್ಡ್ ಸಬ್ಮಿಟ್ ಮಾಡಬೇಕು, ಮಾರ್ಕ್ಸ್ ಅಲಾಟ್ ಮಾಡಬೇಕು. ಸೊ ಆಲ್ ದೋಸ್ ಥಿಂಗ್ಸ್. ಕೋ-ಕರಿಕ್ಯುಲರ್ ಅಂತ ಅಂದ್ರೆ ಸಮಥಿಂಗ್ ವಿಚ್ ಹೆಲ್ಪ್ಸ್ ಇನ್ ಯೋರ್ ಕರಿಕ್ಯುಲಮ್ ಅಂತ. ಅಂದ್ರೆ ಇವಾಗ ಡಿಬೇಟ್ಸ್ ಆರ್ಗನೈಸ್ ಮಾಡೋದು, ಡಿಸ್ಕಷನ್ಸು, ಕಾಂಪಿಟೇಷನ್ಸು, ಅದರ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡೋದು ಯಾರು? ಹೆಡ್ ಮಾಸ್ಟರು. ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಇದನ್ನೆಲ್ಲ ಹೆಡ್ ಮಾಸ್ಟರ್ ಆಫ್ ಅ ಸ್ಕೂಲ್ ಮಾಡಬೇಕು. ಓಕೆ, ಇನ್ವಾಲ್ವ್ ಟೀಚರ್ಸ್ ಆ್ಯಂಡ್ ಕಮ್ಯುನಿಟಿ. ಅಂದರೆ ಒಂದು ಹೆಡ್ ಮಾಸ್ಟರು ಏನೇ ಒಂದು ಡಿಸಿಷನ್ನು ಅಥವಾ ಏನೇ ಒಂದು ಪ್ಲಾನಿಂಗ್ ಮಾಡಬೇಕಂದ್ರೂ ಆಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅವನು ಸಜೆಷನ್ಸ್ ಆಫ್ ಟೀಚರ್ಸು ಮತ್ತು ಕಮ್ಯುನಿಟಿ ಮೆಂಬರ್ಸ್ನ ತಗೋಬೇಕು. ಇಂಥ ಸ್ಟೈಲ್ ಆಫ್ ಲೀಡರ್ಶಿಪ್ನ ಡೆಮೋಕ್ರೆಟಿಕ್ ಸ್ಟೈಲ್ ಅಂತ ಕರಿತೀವಿ. ಮುಂದೆ ಬರುತ್ತೆ ಲೀಡರ್ಶಿಪ್ ಸ್ಟೈಲ್ಸು, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಡೋಂಟ್ ಯು ಫೀಲ್ ಇಟ್ ಈಸ್ ಅನ್ ಇನ್ಕ್ಲೂಸಿವ್ ಲೀಡರ್ಶಿಪ್ ಅಥವಾ ಇನ್ಕ್ಲೂಸಿವ್ ಅಡ್ಮಿನಿಸ್ಟ್ರೇಷನ್. ಅಂದರೆ ನೀನು ಒಬ್ಬನೇ ಡಿಸಿಷನ್ ತಗೊಳ್ದೆ ಟೀಚರ್ಸು ಮತ್ತು ಕಮ್ಯುನಿಟಿ ಮೆಂಬರ್ಸ್ದು ಎಕ್ಸ್ಪೀರಿಯನ್ಸಸ್ಸು ಮತ್ತು ಅವ್ರ ಸಜೆಷನ್ಸ್ನ ಕೂಡ ತಗೋತಾ ಇರ್ತೀರ. ಓಕೆನಾ? and that is nothing but democratic friendly. And obviously as an administrator ನೀವೊಂದು ಹೆಡ್ ಮಾಸ್ಟರ್ ಆಗಿ you should be very disciplined ಆಗಿರಬೇಕು, as well as a school discipline ನ ಕೂಡ ನೀವು ಮೇಂಟೈನ್ ಮಾಡಬೇಕು. and you should also be dignified and you should maintain the dignity of the teachers, children and other staffs working in the school. Okay, and you will prepare an institutional plan. You are the person as an administrator who will prepare an institutional plan, and you will delegate the works to the teachers. ಅಗೇನ್ ನೀನೊಬ್ಬ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ ಆ ಡೆಲಿಗೇಷನ್ ಆಫ್ ವರ್ಕಲ್ಲೂ ತುಂಬಾ ಚಾತುರ್ಯತೆ ಯೂಸ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀನು ತಿಳ್ಕೋಬೇಕು ಒಂದು ಟೀಚರ್ದು ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಯಾವ ಟೀಚರಿಗೆ ಯಾವ ವರ್ಕ್ ಕೊಟ್ರೆ ಕರೆಕ್ಟ್ ಆಗಿ ಮಾಡ್ತಾರೆ, ಯಾವ ರೀತಿ ವರ್ಕ್ನ ನಾನು ಡಿವೈಡ್ ಮಾಡಬೇಕು. ಅಗೇನ್ ದಟ್ ಈಸ್ ಅ ವೆರಿ ಗುಡ್ ರೋಲ್ ಆಫ್ ಅನ್ ಅಡ್ಮಿನಿಸ್ಟ್ರೇಟರ್. ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ ಯು ವಿಲ್ ಡೂ ವೆರಿ ಗುಡ್ ಡೆಲಿಗೇಷನ್ ಆಫ್ ವರ್ಕ್ ಟು ದ ಟೀಚರ್ಸ್. ಅಂಡ್ ಆಬ್ವಿಯಸ್ಲಿ you will monitor all cleanliness works ಅಂತಾನೆ ಅಲ್ಲ, ಎಲ್ಲಾ ವರ್ಕ್ಸ್ ಆಫ್ ದ ಸ್ಕೂಲ್ಸ್ನು you will be monitoring. So that is your role as an administrator. Then ಎಲ್ಲಾ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್ ನ ಇಂಪ್ಲಿಮೆಂಟ್ ಮಾಡೋದು ಹೆಡ್ ಮಾಸ್ಟರ್ as an administrator. And you will supervise all the work of the teacher, whether teachers ಕರೆಕ್ಟ್ ಆಗಿ ಬರ್ತಿದಾರಾ ಇಲ್ವಾ, ಕರೆಕ್ಟ್ ಟೈಮಿಗೆ ಪಾಠ ಮಾಡ್ತಿದಾರಾ ಇಲ್ವಾ, ಸಿಲೆಬಸ್ ಮುಗಿಸಿದಾರಾ ಇಲ್ವಾ, ಕರೆಕ್ಟ್ ಟೆಸ್ಟ್ ಕಂಡಕ್ಟ್ ಮಾಡ್ತಿದಾರಾ ಇಲ್ವಾ, ಸ್ಟೂಡೆಂಟ್ ಟೀಚರ್ ರಿಲೇಶನ್ಶಿಪ್ ಹೆಂಗಿದೆ, ಯಾವ ರೀತಿ ಅವರು ಸ್ಕೂಲ್ನ ಮೇಂಟೈನ್ ಮಾಡ್ತಿದ್ದಾರೆ, ವಾಟ್ ಇಸ್ ದೇರ್ ಇನ್ವಾಲ್ವ್ಮೆಂಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಸ್ಕೂಲ್. ಸೊ ಈ ರೀತಿ ಎಲ್ಲದನ್ನು ಹೆಡ್ ಮಾಸ್ಟರ್ ಸೂಪರ್ವೈಸ್ ಮಾಡ್ತಾರೆ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. And he will act as an accountant as well as auditing. Okay, he will audit the accounts actually. So ಇವಾಗ NGOs ಇಂದ ಫಂಡ್ಸ್ ಬರುತ್ತೆ, ಗವರ್ಮೆಂಟ್ ಇಂದ ಫಂಡ್ಸ್ ಬರುತ್ತೆ. ಸೊ ಆ ಫಂಡ್ಸ್ ಬರೋದೆಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗ್ತಿದೆ, ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ, ಇದೇ ಕೆಲಸ ಖರ್ಚಾಗಿದೆಯಾ ಇಲ್ವಾ. ಸೊ ಆ ರೀತಿ ಎಲ್ಲ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಹೆಡ್ ಮಾಸ್ಟರು ಮಾಡ್ತಾರೆ. ಬಟ್ ಅಗೇನ್ ಅಕೌಂಟಿಂಗು ಮತ್ತೆ ಆಡಿಟಿಂಗು ಇನ್ನೂ ಒಂದು ನಿಮಗೆ ಮುಂದೆ ಬರುತ್ತೆ, ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ, SDMCs ಅಂತ ಕರಿತೀವಿ. ಸೊ ಅವರು ಮೇಜರ್ ಆಗಿ ಮಾಡೋದು. ಅದಲ್ಲದೆ ಈವನ್ ಹೆಡ್ ಮಾಸ್ಟರ್ ಆಲ್ಸೋ
ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಕೌಂಟಿಂಗ್ ಆಸ್ ವೆಲ್ ಆಸ್ ಆಡಿಟಿಂಗ್. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟು, ಇದಿಷ್ಟು ನೆನ್ಪಿಟ್ಕೋಬೇಕು. ಸೊ ದೀಸ್ ಆರ್ ದ ಮೇನ್ ರೋಲ್ ಆಫ್ ಅನ್ ಅಡ್ಮಿನಿಸ್ಟ್ರೇಟರ್, ರೋಲ್ ಆಫ್ ಅ ಹೆಡ್ ಮಾಸ್ಟರ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು ರೋಲ್ ಆಫ್ ಹೆಡ್ ಮಾಸ್ಟರ್ ಆಸ್ ಅನ್ ಅಕಾಡೆಮಿಕ್ ಲೀಡರ್. ನಾನು ಅವಾಗಲೇ ಹೇಳ್ದಂಗೆ ಒಬ್ಬ ಹೆಡ್ ಮಾಸ್ಟರು ಒಬ್ಬ ಲೀಡರ್ ಕೂಡ ಆಗಬೇಕು. ಸೊ ಲೀಡರ್ ಆಗಬೇಕು ಅಂದರೆ ಹಿ ಶುಡ್ ಬಿ ಒನ್ ಅಮಾಂಗ್ ದೆಮ್, ಅಂದರೆ ಅವನು ಟೀಚರ್ ಆಗಿ ವರ್ಕ್ ಮಾಡಬೇಕು. ಆಬ್ವಿಯಸ್ಲಿ ಒಬ್ಬ ಹೆಡ್ ಮಾಸ್ಟರು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಅವನು ಪ್ರೊಫಿಷಿಯಂಟ್ ಆಗಿರ್ತಾನ. ಸೊ ಅವನು ಕೂಡ ಹೆಡ್ ಮಾಸ್ಟರು ಕೆಲವೊಂದು ಸಬ್ಜೆಕ್ಟ್ಸ್ನ ತಗೋಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ಅವನು ಯಾವುದೋ ಒಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂದಾಗ ಹಿ ವಿಲ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಸ್ಟೂಡೆಂಟ್ಸ್. ಸೊ ಆ ಥರ ಸ್ಟೂಡೆಂಟ್ಸ್ ಜೊತೆ ಕಾಂಟ್ಯಾಕ್ಟ್ ಇದ್ರೇನೆ ಹಿ ವಿಲ್ ಗೆಟ್ ಟು ನೋ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನು, ಯಾವ ರೀತಿ ಸ್ಟೂಡೆಂಟ್ಸ್ ಬಿಹೇವಿಯರ್ ಇದೆ ಕ್ಲಾಸಲ್ಲಿ, ಟೀಚರ್ಸ್ ಯಾವ ರೀತಿ ಇನ್ವಾಲ್ವ್ ಆಗ್ತಿದ್ದಾರೆ ಕ್ಲಾಸಲ್ಲಿ, ಎಲ್ಲ ಗೊತ್ತಾಗೋದು ಓನ್ಲಿ ವೆನ್ ಯು ಆರ್ ಇನ್ ದ ಕ್ಲಾಸ್. ನೀವು ಕ್ಲಾಸಲ್ಲಿ ಇದ್ದು ಮಕ್ಕಳ ಮಧ್ಯ ಇದ್ದು ಅವ್ರಿಗೆ ಪಾಠ ಮಾಡಿ ಅವ್ರದ್ದು ಬೇಕು ಬೇಡ ತಿಳ್ಕೊಂಡಾಗ ಮಾತ್ರನೇ ನಿಮಗೆ ಅವೆಲ್ಲ ಗೊತ್ತಾಗೋದು. ಸೊ ನೀವು ಆ ರೀತಿ ಅವ್ರಗಳ ಮಧ್ಯ ಇರಬೇಕು ಅಂದ್ರೆ ಯು ಶುಡ್ ಆಕ್ಟ್ ಆಸ್ ಅ ವೆರಿ ಗುಡ್ ಲೀಡರ್. ಯು ಶುಡ್ ಬಿ ಬಿಟ್ವೀನ್ ದ ಸ್ಟೂಡೆಂಟ್ಸ್. ಓಕೆ, ಆ್ಯಂಡ್ ಯು ಶುಡ್ ಸೆಟ್ ಆಸ್ ಅನ್ ಎಕ್ಸಾಂಪಲ್. ಅಂದರೆ ನೀವು ಬೇರೆ ಟೀಚರ್ಸಿಗೆ ರೋಲ್ ಮಾಡೆಲ್ ಆಗಿರಬೇಕು. ಆಬ್ವಿಯಸ್ಲಿ ನೀವು ಹೆಡ್ ಮಾಸ್ಟರ್ ಆಗ್ತಿದ್ದೀರಾ ಮುಂದೆ ಅಂತಂದರೆ ನಿಮಗೆ ಆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ನಿಮ್ದು ಟೀಚಿಂಗು ಇಟ್ ಶುಡ್ ಬಿ ಯುನೀಕ್, ತುಂಬ ಕ್ರಿಯೇಟಿವಿಟಿ ಇರಬೇಕು, ತುಂಬ ಇನೋವೇಟಿವ್ ಥಿಂಗ್ಸ್ನ ಯೂಸ್ ಮಾಡಿ ಟೀಚ್ ಮಾಡಬೇಕು. ಅದನ್ನು ಬೇರೆ ಟೀಚರ್ಸ್ ನೋಡಿ ದೇ ಶುಡ್ ಫಾಲೋ ಯು. ದಟ್ ಈಸ್ ವಾಟ್ ಇಸ್ ಅ ಲೀಡರ್ ಅಲ್ವಾ. ಬೇರೆಯವರು ನಿನ್ನ ಫಾಲೋ ಮಾಡಬೇಕು. ಒಬ್ಬ ಲೀಡರ್ ಅಂತ ಅಂದರೆ ಅವನು ದಿನೇ ದಿನೇ ಮುಂದೆ ಹೋಗ್ತಾ ಇರಬೇಕು. ಅವನೊಬ್ಬನೇ ಅಲ್ಲ, ಅವನ ಜೊತೆ ಮಿಕ್ಕದವ್ರನ್ನೂ ಕರ್ಕೊಂಡು ಹೋಗ್ತಾ ಇರಬೇಕು. ಸೊ ದಟ್ ಇಸ್ ಹೌ ಅ ವೆರಿ ಗುಡ್ ಲೀಡರ್. ಹಿ ಈಸ್ ಅ ವೆರಿ ಗುಡ್ ಲೀಡರ್. ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಹೇಗೆ ರೋಲ್ ಮಾಡೆಲ್ ಆಗ್ಬೋದು ಅಂತ. ಸೊ ಗುಜರಾತಲ್ಲಿ ಅರ್ಥಕ್ವೇಕ್ ಆದಾಗ ಆಬ್ವಿಯಸ್ಲಿ ಎಲ್ಲ ಸ್ಕೂಲ್ ಬಿಲ್ಡಿಂಗ್ಸು ಎಲ್ಲಾನು ಡೆಮಾಲಿಷ್ ಆಗಿಬಿಟ್ಟಿದ್ವು. ಸೊ ಅವಾಗ ಏನಾಯಿತು, ಸೊ ಅವಾಗ ಒಬ್ಬ ಅಲ್ಲಿದ್ ಒಂದು ಸ್ಕೂಲ್ ಹೆಡ್ ಮಾಸ್ಟರು ಆಬ್ವಿಯಸ್ಲಿ ಅವ್ನು ಗೌರ್ಮೆಂಟಿಗೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಗೌರ್ಮೆಂಟ್ ಮತ್ತೆ ಅದನ್ನು ಕಟ್ಸ್ಕೊಡೋವರೆಗೂ. ಸೊ ಆ ಹೆಡ್ ಮಾಸ್ಟರ್ ಏನು ಮಾಡಿದ್ರು ಅಂದರೆ ಗುಜರಾತ್ನಲ್ಲಿ ಎಲ್ಲ ಮಕ್ಕಳನ್ನು ಕರೆದು ಒಂದು ಮರದ ಕೆಳಗೆ ಹಿ ಸ್ಟಾರ್ಟೆಡ್ ಟೀಚಿಂಗ್. ಹಿ ಡಿಂಟ್ ವಾಂಟ್ ಎನಿ ಕ್ಲಾಸ್ ರೂಮ್ ಆಲ್ಸೋ, ಹಿ ಡಿಂಟ್ ಕೇರ್ ಆಫ್ ಎನಿಥಿಂಗ್. ಅವನದು ಮೇನ್ ಕನ್ಸರ್ನ್ ಇದ್ದಿದ್ದು ಏನೋ ನಂದು ಅಂದ್ರೆ ಮಕ್ಕಳದು ಭವಿಷ್ಯ ಹಾಳಾಗಬಾರ್ದು, ಇದರಿಂದ ಅವ್ರ ಫ್ಯೂಚರ್ ಹಾಳಾಗಬಾರ್ದು, ಅವ್ರ ಪ್ರೆಷಿಯಸ್ 1 year ಅಥವಾ 2 years ವೇಸ್ಟ್ ಆಗಬಾರ್ದು ಅನ್ನೋ ಕಾರಣದಿಂದ ಹಿ ಸ್ಟಾರ್ಟೆಡ್ teaching all the students under a tree. So see, he became the role model for many teachers. ಗುಜರಾತ್ ಅಲ್ಲಿ ಒಂದು ಹೆಡ್ ಮಾಸ್ಟರ್ ನಿಜವಾಗ್ಲೂ ಮಾಡಿದ್ದಾರೆ ಇದನ್ನ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಮ್ಮ ಚಾಮರಾಜನಗರದಲ್ಲೇ ತಗೊಳ್ಳಿ. ರೀಸೆಂಟ್ ಆಗಿ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಒಂದು ಗೌರ್ಮೆಂಟ್ ಪ್ರೈಮರಿ ಹೈಸ್ಕೂಲಲ್ಲಿ ಒಬ್ಬ ಹೆಡ್ ಮಾಸ್ಟರ್ ಹಿ ವಾಸ್ ಕ್ಲೀನಿಂಗ್ ದ ಟಾಯ್ಲೆಟ್ಸ್. ಸೊ ಅಂದರೆ ಡೈಲಿ, ಈವನ್ ಟುಡೇ ಡೈಲಿ ಹಿ ಕ್ಲೀನ್ಸ್ ದ ಟಾಯ್ಲೆಟ್ಸ್ ಆಫ್ ದ ಪ್ರೈಮರಿ ಸ್ಕೂಲ್, ದೋ ಹಿ ಬೀಯಿಂಗ್ ಅ ಹೆಡ್ ಮಾಸ್ಟರ್. ಸೊ ಸಿ, this is the role of a leader. He is a leader. Adana nodkondu now he became the model for many teachers. Now again many teachers are following that. So see, you should be an ideal to so many teachers. You should become a role model. So this is the role of a headmaster as an academic leader. Okay, next, role of headmaster as a leader for the development of the institution. One institution na develop ಮಾಡಕ್ಕೆ ಯಾವ ರೀತಿ ಹೆಡ್ ಮಾಸ್ಟರು ಅದನ್ನು ಲೀಡ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಒಂದು ಹೆಡ್ ಮಾಸ್ಟರ್ ಆಗಿ ನೀವು ಸೊಸೈಟಿದು ಆಸ್ಪಿರೇಷನ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ತಿಳ್ಕೋಬೇಕು. ಇವಾಗ ನಮ್ಮ ಸೊಸೈಟಿಗೆ ಏನು ಬೇಕಿದೆ, ನಮ್ಮ ಸೊಸೈಟಿಗೆ ಆಬ್ವಿಯಸ್ಲಿ ಒಂದು ಒಳ್ಳೆ ಪ್ರಜೆಗಳು ಬೇಕಿದ್ದಾರೆ. ಓಕೆ, ದೇ ಶುಡ್ ಬಿ ವೆಲ್ ಎಜುಕೇಟೆಡ್. ಸೊ ಅವ್ರ ವೆಲ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀನು ಆಸ್ ಅ ಹೆಡ್ ಮಾಸ್ಟರ್ ಆಗಿ ಏನೇನು ಮಾಡ್ಬೋದು, ಈ ರೀತಿನ ಥಿಂಕ್ ಮಾಡ್ಕೊಳ್ತಾ ಯು ಶುಡ್ ಬಿ ವೆರಿ ಕ್ರಿಯೇಟಿವ್ ಆಸ್ ವೆಲ್ ಆಸ್ ವೆರಿ ಇನೋವೇಟಿವ್. ಕ್ರಿಯೇಟಿವ್ ಐಡಿಯಾಸ್ ಯೂಸ್ ಮಾಡಬೇಕು. ಓಕೆ, ಇನೋವೇಟಿವ್ ಐಡಿಯಾಸ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವ ಥರ ಇನೋವೇಟಿವ್ ಐಡಿಯಾಸ್ ಅಂದರೆ ಯಾವ ಥರ, ಫಾರ್ ಎಕ್ಸಾಂಪಲ್ ರಾಜಸ್ಥಾನಲ್ಲಿ ಒಂದು ಸ್ಕೂಲಲ್ಲಿ ಇದನ್ನು ಮಾಡಿದ್ದಾರೆ, ನೋ ಬ್ಯಾಗ್ ಡೇ ಅಂತ. ಅಂದರೆ ಸ್ಯಾಟರ್ಡೇಸು ಅವರು ನೋ ಬ್ಯಾಗ್ ಡೇ ಅಂತಂದರೆ ಬ್ಯಾಗ್ ತರಂಗಿಲ್ಲ ಅಂತ. ಅಂದರೆ ಏನು ಮಾಡ್ತಾರೆ, ಸ್ಯಾಟರ್ಡೇ ಇಸ್ ಕಂಪ್ಲೀಟ್ಲಿ ಗಿವನ್ ಟು ಆಕ್ಟಿವಿಟೀಸ್ ಅಂತ. ಸೊ ಆಬ್ವಿಯಸ್ಲಿ ಅಲ್ಲಿ ನೀವು ನೋಡಬೇಕು, ಸ್ಯಾಟರ್ಡೇಸ್ ಬಂತು ಅಂದರೆ ಮಕ್ಕಳು ಫುಲ್ ಖುಷಿಯಿಂದ ಶಾಲೆಗೆ ಹೋಗ್ತಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಡ್ರಾಪ್ ಔಟ್ ರೇಟ್ ಕಮ್ಮಿ ಆಗುತ್ತೆ. ನಿಮ್ಮದು ಒಬ್ಬ ಹೆಡ್ ಮಾಸ್ಟರ್ ಆಗಿ ಈ ರೀತಿ ನೀವು ಮುಂದೆ ಈ ಎಕ್ಸಾಮ್ ಕ್ಲಿಯರ್
ಮಾಡಿ ಹೋಗ್ತೀರಾ ಅಂತಂದ್ರೆ ಈ ರೀತಿ ಇನೋವೇಟಿವ್ ಐಡಿಯಾಸ್ನ ನೀವು ಯೂಸ್ ಮಾಡಬೇಕು. ನೋ ಬ್ಯಾಗ್ ಡೇ ಆನ್ ಸ್ಯಾಟರ್ಡೇಸ್ ಈ ತರ ರಾಜಸ್ಥಾನಲ್ಲಿ ಮಾಡಿದ್ದಾರೆ ಅಂಡ್ ಅದು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸ್ಟೂಡೆಂಟ್ಸ್ ಇಂದ. ಸೊ ಈ ತರ ಎಲ್ಲ ಇನೋವೇಟಿವ್ ಐಡಿಯಾಸ್ ಯೂಸ್ ಮಾಡಬೇಕು. ಯು ಶುಡ್ ಕ್ರಿಯೇಟ್ ಸಮ್ ಎಮೋಷನಲ್ ಪಿಲ್ಲರ್ಸ್, ಟೀಚರ್ ಸ್ಟೂಡೆಂಟ್ ಬಾಂಡಿಂಗ್ ನ ಜಾಸ್ತಿ ಮಾಡಬೇಕು. ಸೊ ಈ ರೀತಿ ಎಲ್ಲ ಮಾಡ್ತಾ ಹೋಗ್ಬೇಕು ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಓಕೆ, ಅಂಡ್ ಆಲ್ಸೋ ಯು ಶುಡ್ ಹ್ಯಾವ್ ಅನ್ ಇನ್ಕ್ರೀಸ್ಡ್ ಪಾರ್ಟ್ನರ್ಶಿಪ್ ವಿತ್ NGO. ಇವಾಗ ನಿನ್ನ ಇನ್ಸ್ಟಿಟ್ಯೂಷನ್ ಬೆಳಿಬೇಕು, ಆಬ್ವಿಯಸ್ಲಿ ಗವರ್ಮೆಂಟ್ ಕೊಡೋ ಫಂಡ್ಸ್ ಸಾಲೋದಿಲ್ಲ, ನಿಮ್ಗೆಲ್ಲೂ ಬೇರೆ ಕಡೆಯಿಂದ ಫಂಡ್ಸ್ ಬರೋದಿಲ್ಲ. ಸೊ ಆಬ್ವಿಯಸ್ಲಿ ಯು ಆಸ್ ಅ ಹೆಡ್ ಮಾಸ್ಟರ್ ಯು ಶುಡ್ ಎಕ್ಸ್ಪ್ಲೋರ್, ಯು ಶುಡ್ ಗೋ ಕನೆಕ್ಟ್, ನಿಮ್ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೋಬೇಕು, ನೀವು ಬೇರೆ ಬೇರೆ NGOs ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು. ಸೊ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಇವಾಗ ನಿಮಗೆ ಗೊತ್ತು ತುಂಬಾ NGOsಗಳು ತುಂಬಾ ಒಳ್ಳೊಳ್ಳೆ ಸಹಾಯಗಳನ್ನ ಮಾಡ್ತಾ ಇದ್ದಾರೆ. ಸೊ ವೆನ್ ಯು ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಪಾರ್ಟ್ನರ್ಶಿಪ್ ವಿತ್ ದ NGOs, ಸೊ NGOs ಅವ್ರು ಬರ್ತಾರೆ, ಅವರು ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ಸು, ಬಟ್ಟೆ ಕೊಡೋದು, ಕೆಲವೊಂದು ಆಕ್ಟಿವಿಟೀಸ್ ಮಾಡಿಸೋದು, ಟೆಕ್ಸ್ಟ್ ಬುಕ್ಸ್ ಕೊಡಿಸೋದು, ಕೆಲವೊಂದ್ಸರಿ ಕ್ಲಾಸಸ್ ಕಂಡಕ್ಟ್ ಮಾಡೋದು, ಆ ರೀತಿ ಎಲ್ಲ ಮಾಡ್ತಾರೆ. NGOs ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಗೇನ್ ಆ NGO ಬಂದು ನಿಮ್ ಸ್ಕೂಲಿಗೆ ಬರ್ಬೇಕಂದ್ರೆ ದ ರೋಲ್ ಆಫ್ ದ ಹೆಡ್ ಮಾಸ್ಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ಒಂದು ಹೆಡ್ ಮಾಸ್ಟರ್ ಒಂದು ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡ್ಬೇಕಂದ್ರೆ ವಾಟ್ ಇಸ್ ಹಿಸ್ ರೋಲ್, ಈ ರೀತಿಯಾಗಿ ಅವ್ರು ಮಾಡಬೇಕು. ರೀಸೆಂಟ್ ಆಗಿ ಇದು ನ್ಯೂಸ್ ಪೇಪರ್ ಅಲ್ಲಿ ಇತ್ತು. ರೀಸೆಂಟ್ ಆಗಿ ನಮ್ಮ ಬೆಂಗಳೂರು ಹತ್ರ ಇರೋ ಬ್ಯಾಟ್ರಾಯನ್ಪುರದಲ್ಲಿ ಒಂದು ವಿದ್ಯಾಶಿಲ್ಪ ಅನ್ನೋ ಕಮ್ಯುನಿಟಿ ಟ್ರಸ್ಟ್, ಇದು ಒಂದು NGO ಒಂದು ಗವರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡ್ರು. ಸೊ ಅಗೇನ್ ಅದು ಸುಮ್ಮನೆ ಅವ್ರು ಅಡಾಪ್ಟ್ ಮಾಡ್ಕೊಂಡಿರಲ್ಲ, ಆಬ್ವಿಯಸ್ಲಿ ಅದ್ರ ಹಿಂದೆ ಅದ್ರ ಹೆಡ್ ಮಾಸ್ಟರು ತುಂಬಾ ವರ್ಕ್ ಮಾಡಿರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಎಲ್ಲ ಮಾತಾಡಿ ಅದೆಲ್ಲ ಮಾಡಿರ್ತಾರೆ. ಸೊ ದಟ್ ಶುಡ್ ಬಿ ದ ರೋಲ್ ಆಫ್ ಅ ಹೆಡ್ ಮಾಸ್ಟರ್. ಅಂಡ್ ಆಬ್ವಿಯಸ್ಲಿ ಯು ಶುಡ್ ಹ್ಯಾವ್ ಅ ವೆರಿ ಸಿಂಪಥೆಟಿಕ್ ಅಂಡ್ ಫ್ರೆಂಡ್ಲಿ ಆಟಿಟ್ಯೂಡ್ ಆಲ್ಸೋ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರೀಸೆಂಟ್ ಆಗಿ ಕಾರ್ಕಳದಲ್ಲಿ ಒಂದು ಹೆಡ್ ಮಾಸ್ಟರು ಯಾವುದೋ ಒಂದು 6 ವರ್ಷದ ಮಗುಗೆ ಮಿಡ್ ಡೇ ಮೀಲ್ ತಿಂದಿಲ್ಲ ಅಂತ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು. ಇದು ನ್ಯೂಸ್ ಅಲ್ಲಿ ಇತ್ತು. ಒಂದಿನ ಅದು ಯಾಕೆ ಪಾಪ ಮಗು ಯಾಕೆ ತಿಂದಿಲ್ಲ ಅಂತಂದ್ರೆ ಅವತ್ತು ಹುಷಾರಿಲ್ಲ, ಸೊ ಅವ್ರ ಪೇರೆಂಟ್ಸು ಇವತ್ತು ಬೇಡ ಅಂತ ಹೇಳಿದ್ರು, ಅದಕ್ಕೆ ಆ ಮಗು ತಿಂದಿಲ್ಲ. ಸೊ ಯು ಶುಡ್ ಹ್ಯಾವ್ ಅಷ್ಟು ಒಂದು ಸಿಂಪಥೆಟಿಕ್ ಅಂಡ್ ಫ್ರೆಂಡ್ಲಿ ಆಟಿಟ್ಯೂಡ್ ಇರಬೇಕು ಟುವರ್ಡ್ಸ್. ಏನೋ ಒಂದಿನ ತಿಂದಿಲ್ಲ ಅಂದ್ರೆ ಫೈನ್, ಯು ಶುಡ್ ಲೀವ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ಸ್ ಪ್ರಾಬ್ಲಮ್ ಆಲ್ಸೋ. ಅಂದ್ರೆ ಒಂದು ಹೆಡ್ ಮಾಸ್ಟರ್ ಅಂದ್ರೆ ಯಾವಾಗಲೂ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡ್ಕೊಂಡು ಆ ಥರನೂ ಅಲ್ಲ. ಸೊ ಯು ಶುಡ್ ಹ್ಯಾವ್ ಅ ಸಿಂಪಥೆಟಿಕ್ ಅಂಡ್ ಫ್ರೆಂಡ್ಲಿ ಆಟಿಟ್ಯೂಡ್. ಮುಂದೆ ಲೀಡರ್ಶಿಪ್ ಸ್ಟೈಲ್ಸ್ ಹೇಳುವಾಗ ನಾನು ಹೇಳ್ತೀನಿ ಯಾವ್ಯಾವ ಟೈಮಲ್ಲಿ ಹೆಂಗೆ ಇರಬೇಕು ಒಂದು ಹೆಡ್ ಮಾಸ್ಟರ್ ಅಂತ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಐ ಹೋಪ್ ಇವಾಗ ನಿಮಗೆ ಕ್ಲಿಯರ್ ಆಗಿದೆ. ಫಸ್ಟ್ ಆಫ್ ಆಲ್ ಲೀಡರು ಅಡ್ಮಿನಿಸ್ಟ್ರೇಟರ್ ಮಧ್ಯೆ ಡಿಫರೆನ್ಸ್ ಗೊತ್ತಿರಬೇಕು ನಿಮಗೆ ಕರೆಕ್ಟ್ ಆಗಿ, ಅಂಡ್ ವಾಟ್ ಈಸ್ ಹಿಸ್ ರೋಲ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೋಟ್ಸ್ ಆನ್ ಹೆಡ್ ಮಾಸ್ಟರ್. ಇದು ಯಾಕೆ ಹಾಕಿದ್ದೀನಿ ಅಂತಂದ್ರೆ ಇದೇನು ಮಾಡೋಕ್ಕಾಗಲ್ಲ, ನೀವು ಇದನ್ನ ಓದಲೇಬೇಕು. ಯಾಕೆಂತಂದ್ರೆ ಡೈರೆಕ್ಟ್ ಆಗಿ ಒಂದು ಕೊಟೇಶನ್ ಕೊಟ್ಬಿಡ್ತಾರೆ, ಹೂ ಹ್ಯಾಸ್ ಕಂಪೇರ್ಡ್ ದ ಹೆಡ್ ಮಾಸ್ಟರ್ ಟು ದ ಕ್ಯಾಪ್ಟನ್ ಇನ್ ದ ಶಿಪ್ ಅಂತ. ಅವಾಗ ಆಪ್ಷನ್ಸ್ ಅಲ್ಲಿ WM ರೈಬರ್ನ್ ಅಂತ ಇದ್ರೆ ನೀವು ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಕೊಟೇಶನ್ಸ್ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಹೆಡ್ ಮಾಸ್ಟರ್ ಬಗ್ಗೆ 2 ಇಂಪಾರ್ಟೆಂಟ್ ಕೊಟೇಶನ್ಸ್ ಇದಾವೆ. ಒಂದು WM ರೈಬರ್ನ್ ಅನ್ನೋರು ಕೊಟ್ಟಿದ್ದಾರೆ. ಅವ್ರು ಏನ್ ಕಂಪೇರ್ ಮಾಡಿದ್ದಾರೆ ಅಂತಂದ್ರೆ ಹೆಡ್ ಮಾಸ್ಟರ್ ಹೆಂಗೆ ಶಿಪ್ಪಿಗೆ ಕ್ಯಾಪ್ಟನ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಒಂದು ಸ್ಕೂಲಿಗೆ ಹೆಡ್ ಮಾಸ್ಟರ್ ಇಂಪಾರ್ಟೆಂಟು. ಹಿ ಹೋಲ್ಡ್ಸ್ ದ ಕೀ ಪೊಸಿಷನ್ ಇನ್ ದ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಪರ್ಸನ್ನು PC ವ್ರೆನ್ ಅನ್ನೋರು ವಾಟ್ ಆಸ್ ಹಿ ಟೋಲ್ಡ್ ಅಬೌಟ್ ದ ಹೆಡ್ ಮಾಸ್ಟರ್ ಅಂತ ಅಂದ್ರೆ ಹೆಂಗೆ ವಾಚಿಗೆ ಮೈನ್ ಸ್ಪ್ರಿಂಗ್ ಎಷ್ಟು ಇಂಪಾರ್ಟೆಂಟೋ, ಮತ್ತೆ ಮಷೀನ್ಸ್ಗೆ ಫ್ಲೈ ವೀಲ್ ಎಷ್ಟು ಇಂಪಾರ್ಟೆಂಟೋ, ಮತ್ತೆ ಸ್ಟೀಮ್ ಶಿಪ್ಪಿಗೆ ಇಂಜಿನ್ ಹೆಂಗೆ ಇಂಪಾರ್ಟೆಂಟೋ ಅದೇ ರೀತಿ ಸ್ಕೂಲಿಗೆ ಹೆಡ್ ಮಾಸ್ಟರ್ ಅಷ್ಟೇ ಇಂಪಾರ್ಟೆಂಟು ಅಂತ WC ವ್ರೆನ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು 2 ಕೊಟೇಶನ್ಸ್ ನಿಮಗೆ ಗೊತ್ತಿರಬೇಕು. ಡೈರೆಕ್ಟ್ ಆಗಿ ಹಂಗೆ ಕೇಳ್ಬಿಡ್ತಾರೆ ಇವರಿಬ್ರು ಹೆಸರು ಮತ್ತೆ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟು EC ಬ್ರೇ ಅನ್ನೋರು ಈ 10 ಕ್ವಾಲಿಟೀಸ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಹೆಡ್ ಮಾಸ್ಟರ್ ಆಗ್ಬೇಕಂದ್ರೆ ಈ 10 ಕ್ವಾಲಿಟೀಸ್ ಇರಬೇಕು ಅಂತ. ಇದೂ ಏನು ಮಾಡೋಕ್ಕಾಗಲ್ಲ, ಏನ್ ಮಾಡ್ಬಿಡ್ತಾರೆ ಇದರಲ್ಲಿ ಒಂದು 3 ಕೊಟ್ಬಿಟ್ಟು ಇನ್ನೊಂದು ಯಾವುದೋ ಬೇರೆ ಕೊಟ್ಬಿಟ್ಟು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಬಿಲೋ ಆರ್ ನಾಟ್ ದ ಕ್ವಾಲಿಟೀಸ್ ಸಜೆಸ್ಟೆಡ್ ಬೈ ES ಬ್ರೇ ಅಂತ ಕೇಳ್ಬಿಡ್ತಾರೆ. ಕ್ವೆಶನ್ಸ್ ಹಿಂಗೆ ಕೇಳಿದ್ದಾರೆ ಮುಂಚೆ ಎಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಇದು ನೋಡ್ಕೋಬೇಕು. ಸೊ ಇವೆಲ್ಲ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಬ್ವಿಯಸ್ಲಿ ಆ ಸೆನ್ಸ್ ಆಫ್ ಡ್ಯೂಟಿ ಇರಬೇಕು, ಸಿಂಪತಿ ಇರಬೇಕು, ಲವ್ ಫಾರ್ ಹಿಸ್ ವರ್ಕ್ ಇರಬೇಕು. ಇಟ್ ಶುಡ್ have insight into character, self-control, organizing power, cultural law of, he should believe in cultural law of progress, firmness, persuasive power of speech, there should be general purity of character. So all these things, there is nothing much to explain all these things. You should know these are the 10 qualities which are given by ES Bray.
Okay, now moving on to next topic is leadership style. ಏನಪ್ಪ leadership style ಅಂತಂದ್ರೆ it is nothing but the behavior of leader. So leadership styles ಅಲ್ಲಿ 4 ಟೈಪ್ ಬರುತ್ತೆ. ಒಂದು autocratic ಸ್ಟೈಲು, ಇನ್ನ ಒಂದು lazy fair ಸ್ಟೈಲು, ಇನ್ನ ಒಂದು easy going ಸ್ಟೈಲು, ಮತ್ತೊಂದು democratic ಸ್ಟೈಲ್ ಅಂತ. ಇನ್ನು ಏನಂತಂದ್ರೆ ಈ 4 ಸ್ಟೈಲ್ನಲ್ಲಿ ಇದು ತುಂಬಾ ಬೆಸ್ಟು, ಇದು ತುಂಬಾ ವರ್ಸ್ಟು ಅಂತ ಹೇಳಕ್ ಬರಲ್ಲ. ಯಾಕೆಂತಂದ್ರೆ ಒಬ್ಬ ಲೀಡರ್ ಆಗ್ತಿದ್ಯಾ ನೀನು ಅಂತಂದ್ರೆ ಈ ಎಲ್ಲಾ 4 ನೀನು ಯೂಸ್ ಮಾಡಬೇಕಾಗತ್ತೆ ನಿನ್ನ ಲೈಫ್ ಟೈಮಲ್ಲಿ ಇನ್ ಆರ್ಡರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಯಾವ ಟೈಮಲ್ಲಿ ಯಾವ್ದು ಯೂಸ್ ಮಾಡಬೇಕು ಇಟ್ ವಿಲ್ ಡಿಪೆಂಡ್ ಆನ್ ದ ಸಿಚುಯೇಷನ್ ಅಂಡ್ ಸರ್ಕಮ್ಸ್ಟೆನ್ಸ್. ಅದನ್ನ ಸೆಲೆಕ್ಟ್ ಮಾಡೋ ಕೇಪಬಿಲಿಟಿ ನಿಮಗೆ ಇರಬೇಕು. ಸೊ ಈ 4 ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಅಂತ, ಬಟ್ ಯಾವ ಟೈಮಲ್ಲಿ ಯಾವ್ದು ಯೂಸ್ ಮಾಡಬೇಕು ನಿಮಗೆ ಗೊತ್ತಿರಬೇಕು ಆಸ್ ಅ ಹೆಡ್ ಮಾಸ್ಟರ್. ಫಸ್ಟ್ ಒನ್ ಬಂದು ಆಟೋಕ್ರೆಟಿಕ್ ಲೀಡರ್ಶಿಪ್. ಆಟೋಕ್ರೆಟಿಕ್ ಲೀಡರ್ಶಿಪ್ ಅಂದ್ರೆ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಎಲ್ಲಿ ಕೆಲಸಗಳು ನೀವು ಸ್ಟ್ರಾಂಗ್ ಆರ್ಡರ್ಸ್ ಮತ್ತೆ ಡೈರೆಕ್ಷನ್ಸ್ ಕೊಟ್ರೇನೆ ಕೆಲಸಗಳು ನಡೆಯೋದು, ಇಲ್ಲ ಅಂದ್ರೆ ಅಲ್ಲಿ ಏನು ಕೆಲಸನೇ ನಡೀತಿಲ್ಲ ಅಂದ್ರೆ ಅಲ್ಲಿ ಯು ಹ್ಯಾವ್ ಟು ಯೂಸ್ ಆಟೋಕ್ರೆಟಿಕ್ ಲೀಡರ್ಶಿಪ್. ಆಟೋಕ್ರೆಟಿಕ್ ಲೀಡರ್ಶಿಪ್ ಅಂದ್ರೆ ಯು ಆರ್ ದ ಬಾಸ್, ನೀನೇ ಬಾಸು, ನಿನ್ ಡಿಸಿಷನ್ ಫೈನಲ್ ಅಲ್ಲಿ. ಅಂದ್ರೆ ದೇರ್ ಇಸ್ ಅ ಸೆಂಟ್ರಲೈಸ್ಡ್, ಆಲ್ ದ ಪವರ್ಸ್ ಆರ್ ಸೆಂಟ್ರಲೈಸ್ಡ್. ಓಕೆ, ಯು ವಿಲ್ ಬಿ ಲೈಕ್ ಅ ಡಿಕ್ಟೇಟರ್. ಸೊ ನಿನ್ ಸಬಾರ್ಡಿನೇಟ್ಸ್ ಎಲ್ಲರಿಗೂ ಗೊತ್ತಿರತ್ತೆ ಅವ್ರು ಏನಾರ ಕರೆಕ್ಟಾಗಿ ಕೆಲಸ ಮಾಡಿದ್ರಷ್ಟೇ ಅವ್ರಿಗೆ ರಿವಾರ್ಡು, ಇಲ್ಲಾಂದ್ರೆ ಅವ್ರಿಗೆ ಪಕ್ಕಾ ಪನಿಷ್ಮೆಂಟ್ ಸಿಗತ್ತೆ ಅಂತ. ಸೊ ದೀಸ್ ಆರ್ ದ qualities of a autocratic leader. So an autocratic leader ಆಗಿದ್ದಾಗ so he will never praise or appreciate. Okay, and also he will be concerned only with the ends and not the means. ಅಂದ್ರೆ ಏನರ್ಥ ಅಂತಂದ್ರೆ ಫೈನಲ್ ಆಗಿ ನನಗೆ ರಿಸಲ್ಟ್ ಬೇಕು ಅಷ್ಟೇ, ಅದು ಯಾವ ರೀತಿ ಮಾಡ್ತೀಯ ಹೆಂಗ್ ಮಾಡ್ತೀಯ ಐ ಆಮ್ ನಾಟ್ ಕನ್ಸರ್ನ್, ನನಗೆ ಅದು ಬೇಕಾಗಿಲ್ಲ, ಫೈನಲ್ ಆಗಿ ನನಗೆ ರಿಸಲ್ಟ್ ಬೇಕು. ಸೊ ದಿಸ್ ಇಸ್ ದ ಹಿಂಗೆ ದಿಸ್ ವಿಲ್ ಬಿ ದ ಸ್ಟೈಲ್ ಆಫ್ ಆನ್ ಆಟೋಕ್ರಾಟಿಕ್ ಲೀಡರ್. ಓಕೆ, ಸೊ ಒಂದು ಅಡ್ವಾಂಟೇಜ್ ಏನಪ್ಪಾ ಇದರಲ್ಲಿ ಅಂತಂದ್ರೆ ಕ್ವಿಕ್ ಡಿಸಿಷನ್ ಮೇಕಿಂಗ್. ಆಬ್ವಿಯಸ್ಲಿ ನೀನು ಯಾರನ್ನೂ ಬೇರೆ ಸಜೆಷನ್ಸ್ ಕೇಳ್ತಿಲ್ಲ, ಯಾರ್ದು ಏನು ಬೇಕಾಗಿಲ್ಲ ನಿನಗೆ, ಸೊ ಬೇಗ ಡಿಸಿಷನ್ಸ್ ಫಾಸ್ಟರ್ ಆಗುತ್ತೆ. ಸೊ ಅಗೇನ್ ಇದು ಎಲ್ಲಾ ಟೈಮಲ್ಲೂ ಒಳ್ಳೇದಲ್ಲ ಈ ಟೈಪ್ ಆಫ್ ಲೀಡರ್ಶಿಪ್. ಕೆಲವೊಂದು ಪ್ಲಾನ್ಸ್ ಅಂಡ್ ಪಾಲಿಸೀಸ್ ಮಾಡುವಾಗ ನೀನು ಟೀಚರ್ಸ್ದು ಕಮ್ಯುನಿಟಿದು ಸಜೆಷನ್ಸ್ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ದ ಇನ್ಸ್ಟಿಟ್ಯೂಷನ್ ವಿಲ್ ಪೆರಿಶ್ ಅಷ್ಟೇ, ಇಟ್ ವಿಲ್ ನಾಟ್ ಬಿ ಡೆಮೋಕ್ರೆಟಿಕ್ ಅವಾಗ. ಸೊ ಬಟ್ ಕೆಲವೊಂದ್ ಕಡೆ ಯು ಹ್ಯಾವ್ ಟು ಯೂಸ್ ಆಟೋಕ್ರೆಟಿಕ್ ಲೀಡರ್ಶಿಪ್. ಸೊ ನಿಮಗೆ ಎಲ್ಲಿ ಏನ್ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಇಸ್ ದಟ್ ಕ್ಲಿಯರ್ ಅಬೌಟ್ ಆಟೋಕ್ರೆಟಿಕ್ ಲೀಡರ್ಶಿಪ್? ನೆಕ್ಸ್ಟ್ ಲೇಸಿ ಫೇರ್ ಲೀಡರ್ಶಿಪ್. ಲೇಸಿ ಫೇರ್ ಲೀಡರ್ಶಿಪ್ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಲೀಡರ್ಶಿಪ್ ಅಂತ ಆಕ್ಟಿವ್ ಇರಲ್ಲ, ಹಿ ವಿಲ್ ಬಿ ವೆರಿ ಪೆಸಿಮಿಸ್ಟಿಕ್. ಓಕೆ, ಇಲ್ಲಿ ಏನಂತಂದ್ರೆ ದಟ್ ಲೀಡರು ಅವ್ರು ಏನು ಆ ಲೀಡರ್ಶಿಪ್ ಕ್ವಾಲಿಟೀಸ್ ತೋರಿಸಲ್ಲ, ಎವ್ರಿಥಿಂಗ್ ಹಿ ವಿಲ್ ಲೀವ್ ಟು ದ ಸಬಾರ್ಡಿನೇಟ್ಸ್. ಅಂದ್ರೆ ಎಂಪ್ಲಾಯೀಸ್ಗೆ ಬಿಟ್ಬಿಡ್ತಾರೆ, ಹೌದಾ ಇದು ಮಾಡ್ಬೇಕಾ, ಸರಿ ನಿಮ್ದೊಂದು ಡಿಸಿಷನ್ಸ್ ತಗೊಂಡು ನೀವು ಮಾಡ್ಬಿಡಿ, ನಿಮ್ದೇನು ಅಂದ್ರೆ ಇಲ್ಲಿ ಏನು ದ ಲೀಡರ್ ಲೀಡರ್ ಅಂದ್ರೆ ಏನು, ಹಿ ಶುಡ್ ಟೇಕ್ ಅ ರಿಸ್ಕ್. ಬಟ್ ಇಲ್ಲಿ ಲೇಸಿ ಫೇರ್ ಲೀಡರ್ಶಿಪ್ ಅಲ್ಲಿ ಲೀಡರು ರಿಸ್ಕ್ನೇ ತಗೊಳ್ಳೋದಿಲ್ಲ, ಈವನ್ ಕ್ಯಾಲ್ಕುಲೇಟೆಡ್ ರಿಸ್ಕ್ನೂ ತಗೊಳ್ಳಲ್ಲ, ಏನ್ ಹೊಸ ಎಕ್ಸ್ಪೆರಿಮೆಂಟ್ಸ್ನೂ ಮಾಡೋದಿಲ್ಲ. ಹಿ ವಿಲ್ ಬಿ ಆನ್ ಅ ಸೇಫರ್ ಸೈಡ್. ಏನ್ ರೆಸ್ಪಾನ್ಸಿಬಿಲಿಟೀಸು ತಾನು ತಗೊಳ್ಳೋದಿಲ್ಲ, ಎಲ್ಲದನ್ನು ಎಂಪ್ಲಾಯೀಸಿಗೆ ಬಿಟ್ಬಿಟ್ಟು ಯು ಡೂ ವಾಟ್ ಎವರ್ ಯು ಫೀಲ್ ಲೈಕ್ ಅಂತ. ದಟ್ ಈಸ್ ಅ ಲೇಸಿ ಫೇರ್ ಲೀಡರ್ಶಿಪ್. ಅಗೇನ್ ದಿಸ್ ಇಸ್ ನಾಟ್ ಇಟ್ ಆಲ್ ಸಜೆಸ್ಟೆಡ್, ಬಟ್ ಕೆಲವೊಂದ್ ಕಡೆ ಯು ವಿಲ್ ಹ್ಯಾವ್ ಟು ಯೂಸ್ ದಿಸ್ ಲೇಸಿ ಫೇರ್ ಲೀಡರ್ಶಿಪ್. ಸ್ಮಾಲ್ ವರ್ಕ್ ಸಿಗಲ್ಲ, ಇವಾಗ ಕೆಲವೊಂದು ಸ್ಮಾಲ್ ವರ್ಕ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ ಸ್ಕೂಲಲ್ಲಿ, ಅದೆಲ್ಲದಕ್ಕೂ ಹೆಡ್ ಮಾಸ್ಟರ್ ಬಂದು ಇನ್ವಾಲ್ವ್ ಆಗೋದಿಕ್ಕಾಗೋದಿಲ್ಲ. ಸೊ ಅಂತ ಸ್ಮಾಲ್ ವರ್ಕ್ಸ್ಗೆ ಯು ಕ್ಯಾನ್ ಅಲೌ ಟೀಚರ್ಸ್ ಓನ್ಲಿ ಟು ಡೂ, ಯು ಟೇಕ್ ಯೋರ್ ಓನ್ ಡಿಸಿಷನ್ ಆನ್ ದಟ್ ಆ್ಯಂಡ್ ಯು ಡೂ ಅಂತ ಬಿಟ್ಬಿಡ್ಬೋದು. ಸೊ ಅಂತ ಕಡೆ ಯು ಹ್ಯಾವ್ ಟು ಯೂಸ್ ಲೇಸಿ ಫೇರ್ ಲೀಡರ್ಶಿಪ್. ಕ್ಲಿಯರ್? ನೆಕ್ಸ್ಟ್ ಈಸಿ ಗೋಯಿಂಗ್ ಲೀಡರ್ಶಿಪ್ ಅಂತ ಬಂದಾಗ ದಿಸ್ ಇಸ್ ವೆರಿ ಬ್ಯಾಡ್ ಕೈಂಡ್ ಆಫ್ ಲೀಡರ್ಶಿಪ್. ಆಕ್ಚುಲಿ ವೆರಿ ಲೂಸ್ ಅಂಡ್ ಅನ್ಸ್ಟ್ರಕ್ಚರ್ಡ್. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಯು ಫೀಲ್ ದಟ್ ಲೀಡರ್ ಹೆಂಗಿರ್ತಾನೆ ಅಂದ್ರೆ ವಿಲ್ ಬಿ ವೆರಿ ರಿಲ್ಯಾಕ್ಸ್ಡ್, ಹ್ಯಾಪಿ ಅಂಡ್ ಪ್ಲೀಸ್ಡ್. ಓಕೆ, ವಾಟ್ ಎವರ್ ದೇ ಡೂ ಹಿ ವಿಲ್ ಟೆಲ್ ಓಕೆ ಫೈನ್. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಗೋ ಇನ್ ರೂಮರ್ಸ್, ಚಾಟ್ ಮಾಡೋದು, ಸಮ್ ನಾನ್ ಪ್ರೊಡಕ್ಟಿವ್ ಥಿಂಗ್ಸ್ ಮಾಡೋದು. ಇಟ್ ವಿಲ್ ಓನ್ಲಿ ಕ್ರಿಯೇಟ್ ಕನ್ಫ್ಯೂಷನ್ಸ್ ಅಂಡ್ ಆಕ್ಚುಲಿ ಇಟ್ ಇಸ್ ನಾಟ್ ಅ ಹೆಲ್ತಿ ಕೈಂಡ್ ಆಫ್ ಲೀಡರ್ಶಿಪ್ ಆಲ್ಸೋ. ಸೊ ಸಚ್ ಕೈಂಡ್ ಆಫ್ ಲೀಡರ್ಶಿಪ್ನ ಈಸಿ ಗೋಯಿಂಗ್ ಲೀಡರ್ಶಿಪ್ ಅಂತ ಕರೀತಾರೆ. ದಿಸ್ ಇಸ್ ನೋ ಬಡಿ ವಿಲ್ ಸಜೆಸ್ಟ್ ದಿಸ್ ಇಸ್ ಬೆಟ್. ಇದು ಎಲ್ಲೂ ಯೂಸ್ ಮಾಡದೇ ಇರೋದೇ ಒಳ್ಳೇದು ಆಕ್ಚುಲಿ, ಹಂಗೆ ನೋಡೋಕೆ ಹೋದ್ರೆ. Next is democratic leadership. Democratic leadership you will all know. It is a kind of inclusive leadership. ಅಂದ್ರೆ ನೀನು ಏನೇ ಒಂದು ಡಿಸಿಷನ್ಸ್ ತಗೋಬೇಕು, ಏನೇ ಪ್ಲಾನ್ಸ್ ಅಂಡ್ ಪಾಲಿಸೀಸ್ ಮಾಡಬೇಕು ಅಂದ್ರು ಯು ವಿಲ್ ಕನ್ಸಿಡರ್ ಸ್ಟೂಡೆಂಟ್ಸು, ನಿಮ್ಮ ಕೊಲೀಗ್ಸು, ನಿಮ್ಮ ಫೆಲೋ ಟೀಚರ್ಸು, ಕಮ್ಯುನಿಟಿ ಮೆಂಬರ್ಸ್ದು ನೀವು ಎಕ್ಸ್ಪೀರಿಯನ್ಸು, ಐಡಿಯಾಸ್ನ ತಗೋತೀರಾ, ಅವ್ರ ಟ್ಯಾಲೆಂಟ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊತೀರಾ, ಅವ್ರನ್ನ ಕೂಡ ರಿಸೋರ್ಸಸ್ ಅಂತ ಕನ್ಸಿಡರ್ ಮಾಡ್ತೀರಾ, ಅವರಿಂದ ನಮಗೇನೋ ಹೆಲ್ಪ್ ಆಗುತ್ತೆ. ಇದು ಎಲ್ಲರೂ ಕೂಡಿ ಒಂದು ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡಬೇಕು. ಇಟ್ ಇಸ್ ನಾಟ್ ಅ ಒನ್ ಮ್ಯಾನ್ ಆರ್ಮಿ. ಒನ್ ಮ್ಯಾನ್ ಆರ್ಮಿ ಯಾವತ್ತೂ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡಿನೇ
ಒಂದು ಇನ್ಸ್ಟಿಟ್ಯೂಷನ್ನ ಡೆವಲಪ್ ಮಾಡಬೇಕು, ಇಲ್ಲಿ ಎಲ್ಲರ ಐಡಿಯಾಸ್ ಆ್ಯಂಡ್ ಸಜೆಷನ್ಸು ಮ್ಯಾಟರ್ ಆಗತ್ತೆ ಅಂತ ಹೇಳ್ಕೊಂಡು ದಟ್ ಈಸ್ ಹೌ ಹಿ ವಿಲ್ ಟೇಕ್ ಅಪ್ ದ ಟೀಮ್. ದಟ್ ಟೈಪ್ ಆಫ್ ಲೀಡರ್ಶಿಪ್ ಇಸ್ ಕಾಲ್ಡ್ ಆಸ್ ದ ಡೆಮೋಕ್ರೆಟಿಕ್ ಲೀಡರ್ಶಿಪ್. ಸೊ ದೀಸ್ ಆರ್ ದ 4 ಲೀಡರ್ಶಿಪ್ ಸ್ಟೈಲ್ಸ್. ಕರೆಕ್ಟಾಗಿ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಆಟೋಕ್ರೆಟಿಕ್, ಲೇಜಿ ಫೇರ್, ಈಸಿ ಗೋಯಿಂಗ್ ಮತ್ತು ಡೆಮೋಕ್ರೆಟಿಕ್ ಲೀಡರ್ಶಿಪ್. ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕ್ವೆಶ್ಚನ್ಸ್. ಅಂದರೆ ಯಾವ ಟೈಪ್ ಕ್ವೆಶ್ಚನ್ಸ್ ಕೇಳ್ಬೋದು, ಕೆಲವೊಂದು ಇವನ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಕ್ವೆಶನ್, ಸೊ ಇದು ನೀವೇ ಆನ್ಸರ್ ಮಾಡ್ತಾ ಹೋಗ್ಬೋದು. ವಿಚ್ ಅಡ್ಮಿನಿಸ್ಟ್ರೇಷನ್ ಇಸ್ ಅ ಒನ್ ಮ್ಯಾನ್ ಅಡ್ಮಿನಿಸ್ಟ್ರೇಷನ್? ಹೇಳಿ ಯಾವುದು? ಆಬ್ವಿಯಸ್ಲಿ ಇಟ್ ಇಸ್ ಆಟೋಕ್ರೆಟಿಕ್. ಇವಾಗಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ. ಒನ್ ಮ್ಯಾನ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಟೋಕ್ರೆಟಿಕ್. ಇಟ್ ಇಸ್ ನಾಟ್ ಲೇಸಿ ಫೇರ್, ಇಟ್ ಇಸ್ ನಾಟ್ ಡೆಮೋಕ್ರೆಟಿಕ್. ಓಕೆ. Next, educational administration is influenced by which of the following factors? See, educational administration ಅಂದ್ರೆ ಏನು, ಪ್ಲಾನ್ಸು ಪಾಲಿಸೀಸು ಎಲ್ಲ ಮಾಡಬೇಕಂತಂದ್ರೆ ಆಬ್ವಿಯಸ್ಲಿ ಡಿಪೆಂಡ್ಸ್ ಆನ್ ದ ಸೈಕಾಲಜಿಕಲ್ ಫ್ಯಾಕ್ಟರ್. ಡೋಂಟ್ ಯು ಫೀಲ್ ಯು ಶುಡ್ ನೋ ದ ಸೈಕಾಲಜಿ ಆಫ್ ದ ಸ್ಟೂಡೆಂಟ್ಸ್, ದ ಟೀಚರ್ಸ್, ಕಮ್ಯುನಿಟಿಗೆ ಏನು ಬೇಕು, ಸ್ಟೂಡೆಂಟ್ಸ್ಗೆ ಏನು ಬೇಕು, ಹೌ ಆಮ್ ಐ, ವಾಟ್ ಇಸ್ ಮೈ ರೋಲ್? ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಫಿಲಾಸಫಿಕಲ್, ಇಟ್ ಇಸ್ ನಾಟ್ ಎಕನಾಮಿಕಲ್. ಸೊ ಆನ್ಸರ್ ಶುಡ್ ಬಿ ಸೈಕಾಲಜಿಕಲ್. ಓಕೆ. ನೆಕ್ಸ್ಟ್, ಸ್ಕಿಲ್ಸ್ ರಿಕ್ವೈರ್ಡ್ ಬೈ ದ ಪ್ರಿನ್ಸಿಪಲ್ ಟು ಬಿ ಅನ್ ಎಫೆಕ್ಟಿವ್ ಲೀಡರ್ ಆಗಬೇಕು ಅಂದರೆ ಆಬ್ವಿಯಸ್ಲಿ ಎಲ್ಲ ಸ್ಕಿಲ್ಸು ಇರಬೇಕು. ಸೋಷಿಯೋ ಕಾನ್ಸೆಪ್ಷುಯಲ್ ಸ್ಕಿಲ್ಲು ಇರಬೇಕು, ಟೆಕ್ನಿಕಲ್ ಸ್ಕಿಲ್ಲು ಇರಬೇಕು. ಸೊ ದ ಆನ್ಸರ್ ಇಸ್ ಬೋತ್ ಎ ಆ್ಯಂಡ್ ಬಿ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ವಾಟ್ ಇಸ್ ಅಡಾಪ್ಟೆಡ್ ಬೈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಡ್ಮಿನಿಸ್ಟ್ರೇಟರ್. ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ಯಾವ ಪ್ರಿನ್ಸಿಪಲ್ ಅಂದರೆ ಪ್ಲಾನಿಂಗ್ನಲ್ಲಿ, ಇಫ್ ಯು ಆರ್ ಯೂಸಿಂಗ್ ಪ್ರಿನ್ಸಿಪಲ್ಸ್ ಆಫ್ ಪ್ಲಾನಿಂಗ್ನಲ್ಲಿ, ಇಫ್ ಯು ಆರ್ ಯೂಸಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡಿಸೆಂಟ್ರಲೈಸೇಷನ್, ಎಸ್ ಕರೆಕ್ಟ್. ಪ್ರಿನ್ಸಿಪಲ್ಸ್ ಆಫ್ ಕೋಆಪರೇಷನ್, ಕರೆಕ್ಟ್. ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ, ಇವೆಲ್ಲ ಪ್ರಿನ್ಸಿಪಲ್ಸ್ನು ಒಂದು ಎಜುಕೇಷನಲ್ ಅಡ್ಮಿನಿಸ್ಟ್ರೇಟರ್ ಯೂಸ್ ಮಾಡಲೇಬೇಕು. ಸೊ ದ ಆನ್ಸರ್ ಇಸ್ ಬೋತ್ ಎ ಆ್ಯಂಡ್ ಬಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಇಲ್ಲಿ ಕರೆಕ್ಟಾಗಿ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ಗೂ ಮ್ಯಾನೇಜ್ಮೆಂಟ್ಗೂ ಡಿಫ್ರೆನ್ಸ್ ಹೇಳಿದ್ದೀನಿ. ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು? ಡಿಟರ್ಮೈನಿಂಗ್ ದ ಇನ್ಸ್ಟಿಟ್ಯೂಷನಲ್ ಆಬ್ಜೆಕ್ಟಿವ್ಸ್, ಕರೆಕ್ಟಾ? ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಫುಲ್ಫಿಲ್ಲಿಂಗ್ ದೀಸ್ ಆಬ್ಜೆಕ್ಟಿವ್ಸ್, ಇಂಪ್ಲಿಮೆಂಟಿಂಗ್ ಇಟ್, ಹೇಳಿದ್ದೀನಿ ನಾನು. ಎಸ್. ಸೊ ಆನ್ಸರ್ ಇಸ್ ಡಿ. ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. WM ರೈಬರ್ನ್ ಕಂಪೇರ್ಸ್ ದ ಹೆಡ್ ಮಾಸ್ಟರ್ ಟು ಯಾವುದಕ್ಕೆ? ಕ್ಯಾಪ್ಟನ್ ಆಫ್ ಅ ಶಿಪ್ಗೆ. ಮೇನ್ ಸ್ಪ್ರಿಂಗ್ ಇನ್ ದ ವಾಚ್ ಯಾರು ಹೇಳಿರೋದು? ವರ್ನ್, WREN, ವರ್ನ್ ಅವ್ರು ಹೇಳಿರೋದು. ಸೊ ಈ ರೀತಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. Next question. While preparing the school budget, the headmaster should preferably contact the persons, ನೇಮ್ಲಿ ಯಾರ್ಯಾರನ್ನ ಒಂದು ಸ್ಕೂಲ್ ಬಡ್ಜೆಟ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಂತಂದರೆ ನೀವು ಹೆಡ್ ಮಾಸ್ಟರ್ ಆಗಿ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಆಬ್ವಿಯಸ್ಲಿ ಇಲ್ಲಿ ನೀವು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದು 2 ಆಪ್ಷನ್ನ ಇಲ್ಲೇ ರೂಲ್ಡ್ ಔಟ್ ಮಾಡ್ಬೋದಾ? ಇನ್ನು ಉಳಿದಿರೋದು ಇವೆರಡು ಆಪ್ಷನ್. ಇದ್ರಲ್ಲಿ ನೋಡಿ, ಆಫೀಸ್ ಮ್ಯಾನೇಜರ್ ಅಂತ ಇದ್ದಾರೆ. ವೈ ಯು ಬೀಂಗ್ ಅ ಹೆಡ್ ಮಾಸ್ಟರ್ ಬಡ್ಜೆಟ್ ಮಾಡಬೇಕಾದ್ರೆ ಆಫೀಸ್ ಮ್ಯಾನೇಜರ್ನ ಕನ್ಸಲ್ಟ್ ಮಾಡೋ ನೆಸೆಸಿಟಿ ಇರೋದೇ ಇಲ್ಲ. ಸೊ ಆಬ್ವಿಯಸ್ಲಿ ಇಟ್ ಇಸ್ ದ ಲಾಸ್ಟ್ ಆಪ್ಷನ್ ಇಸ್ ದ ಆನ್ಸರ್. ಯು ವಿಲ್ ಬಿ ಕನ್ಸಲ್ಟಿಂಗ್ ದ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್, ಎಸ್, ದ ಮ್ಯಾನೇಜ್ಮೆಂಟ್ ಕಮಿಟೀಸ್ ಮತ್ತೆ ಟೀಚರ್ಸ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇನ್ಸ್ಟಿಟ್ಯೂಷನಲ್ ಪ್ಲಾನು, ಒಂದು ಇನ್ಸ್ಟಿಟ್ಯೂಷನಲ್ ಪ್ಲಾನ್ ಸಕ್ಸಸ್ಫುಲ್ ಆಗೋದು ಯಾವಾಗ? ವೆನ್ ಮ್ಯಾನೇಜ್ಮೆಂಟ್ ಇಸ್ ರೆಡಿ ಟು ಪ್ರೊವೈಡ್ ಆಲ್ ಫೆಸಿಲಿಟೀಸ್. ಜಸ್ಟ್ ಬಿಕಾಸ್ ಮ್ಯಾನೇಜ್ಮೆಂಟ್ ಎಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದೆ ಅಂದರೆ ಇಟ್ ಡಸಂಟ್ ಮೀನ್ ಇನ್ಸ್ಟಿಟ್ಯೂಷನಲ್ ಪ್ಲಾನ್ ಹೈಲಿ ಸಕ್ಸಸ್ಫುಲ್ ಅಲ್ವಾ? ಸೀನಿಯರ್ ಟೀಚರ್ಸ್ ಆಫ್ ದ ಸ್ಕೂಲ್ ಟೇಕ್ ಅಪ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ. ಬರೀ ಅವರಷ್ಟೇ ತಗೊಂಡ್ರೆ ಸಕ್ಸಸ್ ಆಗಲ್ಲ. ನೆಕ್ಸ್ಟು, ಹೆಡ್ ಮಾಸ್ಟರ್ ಇನ್ವಾಲ್ವ್ಸ್ ಆಲ್ ಸ್ಕೂಲ್ ಪರ್ಸನಲ್ ವರ್ಕಿಂಗ್ ಔಟ್ ಅ ಪ್ಲಾನ್. ಎಸ್, ಎಲ್ಲಾರನ್ನೂ ಇನ್ವಾಲ್ವ್ ಮಾಡಿದಾಗಲೇ ಒಂದು ಇನ್ಸ್ಟಿಟ್ಯೂಷನ್ ಪ್ಲಾನ್ ಸಕ್ಸಸ್ ಆಗೋದು. ನೆಕ್ಸ್ಟ್, ಹೆಡ್ ಮಾಸ್ಟರ್ ಅಲೋನ್ ಪ್ರಿಪೇರ್ಸ್ ಎ ವೆರಿ ಗುಡ್ ಪ್ಲಾನ್. ಇದಂತೂ ಅಲ್ಲವೇ ಅಲ್ಲ. ಸೊ ದ ಆನ್ಸರ್ ಇಸ್ 3. ನೆಕ್ಸ್ಟ್, ಅಸ್ಯೂಮ್ ದಟ್ ನೀವು ಹೆಡ್ ಮಾಸ್ಟರ್ ಅಂತ ಅನ್ಕೊಳ್ಳಿ. ಸೊ ಯು ಹ್ಯಾವ್ ಟು ಆರ್ಗನೈಸ್ ಅ ಪ್ರೋಗ್ರಾಮ್ ಇನ್ ಯೋರ್ ಸ್ಕೂಲ್ ಅಂಡರ್ ಯುವರ್ ಲೀಡರ್ಶಿಪ್. ಸೊ ನೀವೇನು ಮಾಡ್ತೀರಾ? ಮೇಕ್ ಅರೇಂಜ್ಮೆಂಟ್ಸ್ ಆನ್ ಯುವರ್ ಓನ್, ಅಲ್ವೇ ಅಲ್ಲ. ಕಾಲ್ ಫಾರ್ ಸ್ಟಾಫ್ ಮೀಟಿಂಗ್ ಆ್ಯಂಡ್ ಕನ್ಸಿಡರ್ ದೇರ್ ಒಪಿನಿಯನ್. ಎಸ್, ಕರೆಕ್ಟ್. ಲೀವ್ ಇಟ್ ಟು ದ ಸ್ಟಾಫ್ ಓನ್ಲಿ, ಅದು ಮಾಡೋಕ್ಕಾಗಲ್ಲ. ಯು ವಿಲ್ ನಾಟ್ ಇನ್ಫಾರ್ಮ್ ದ ಸ್ಟಾಫ್ ಅಟ್ ಆಲ್, ಅದೂ ಮಾಡೋಕ್ಕಾಗಲ್ಲ. ಸೊ 2 ಇಸ್ ದ ಆನ್ಸರ್. ಸೊ ಇದೆಲ್ಲ ಡೆಮೋಕ್ರೆಟಿಕ್ ಲೀಡರ್ಶಿಪ್ ಬರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. Next, which one of the following is not an ability of headmaster as an academic leader? ನೋಡಿ ಇಲ್ಲಿ ಇದನ್ನು ಕೇಳಿದ್ದಾರೆ. ಅದಕ್ಕೆ ನಾನು ನಿಮಗೆ ಫಸ್ಟ್ ಡಿಫ್ರೆನ್ಸ್ ಹೇಳಿದ್ದು, ಲೀಡರಿಗೂ ಅಡ್ಮಿನಿಸ್ಟ್ರೇಟರ್ಗೂ ಡಿಫ್ರೆನ್ಸ್ ಏನು ಅಂತ. ಸೊ ಆಸ್ ಅನ್ ಅಕಾಡೆಮಿಕ್ ಲೀಡರ್ ಏನು? ಲೀಡರ್ ಅಂತ ಅಂದಾಗ ನಾನು ಅವಾಗಲೇ ಹೇಳಿದ್ದೀನಿ, ಹಿ ಶುಡ್ ಬಿ ವಿತ್ ಇನ್ ದ ಟೀಮ್. ಸಿ, ಹಿ ವರ್ಕ್ಸ್ ವಿತ್ ಅದರ್ ಸ್ಟಾಫ್ ಮೆಂಬರ್ಸ್ ಇನ್ ಅ ಸಪೋರ್ಟಿವ್ ಮ್ಯಾನರ್. ಹೌದು, ದಿಸ್ ಇಸ್ ದ ರೋಲ್ ಆಫ್ ಅನ್ ಅಕಾಡೆಮಿಕ್ ಲೀಡರ್. He provides consultation to other teachers in the area of his expertise. ಹೌದು. Establish rapport with parents. ಸೊ ಇದು ಅಲ್ಲ. ಯಾಕೆಂತಂದ್ರೆ ಸಿ,
ಪೇರೆಂಟ್ಸ್ ಜೊತೆ ಹೌದು ಎಸ್ಟಾಬ್ಲಿಷಿಂಗ್ ರ್ಯಾಪಿಡ್ ವಿತ್ ಪೇರೆಂಟ್ಸ್ ಒಂದು ಹೆಡ್ ಮಾಸ್ಟರ್ ಆಗಿ ಮಾಡ್ಬೋದು, ಬಟ್ ದಟ್ ಇಸ್ ದ ರೋಲ್ ಆಫ್ ಅನ್ ಅಡ್ಮಿನಿಸ್ಟ್ರೇಟರ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಕೇಳಿರೋದು ಅಕಾಡೆಮಿಕ್ ಲೀಡರ್. ಯಾವುದು ಅಕಾಡೆಮಿಕ್ ಲೀಡರ್ದು ರೋಲ್ ಅಲ್ಲ, ನಾಟ್ ಅನ್ನೋ ವರ್ಡ್ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಗೈಡಿಂಗ್ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ಮೆಟೀರಿಯಲ್ಸ್, ದಟ್ ಇಸ್ ದ ರೋಲ್ ಆಫ್ ಅನ್ ಅಕಾಡೆಮಿಕ್ ಲೀಡರ್. ಓಕೆ, ನೆಕ್ಸ್ಟ್ which of the following is, again ನೋಡಿ not ಅನ್ನೋ ವರ್ಡ್ ಮರಿಬೇಡಿ, not the task of headmaster as an administrator. So obviously as an administrator, headmaster budget prepare ಮಾಡ್ತಾನೆ, he will control, he will coordinate, consoling is the answer. That is not the task of the headmaster as an administrator. Next, in a school different school officials are allotted to certain school activities. ಅದೇ ಇದೆ ಡೆಲಿಗೇಷನ್ ಆಫ್ ವರ್ಕ್ ಮಾಡೋದಿದು, ಕರಿಕ್ಯುಲರ್ ಆಕ್ಟಿವಿಟೀಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಈ ರೀತಿ ಮಾಡಿ ಅಂತ. ಈ ಟೈಪು ಏನಂತ ಕರೀತಾರೆ ಅಂತ. ಆಬ್ವಿಯಸ್ಲಿ ಇಟ್ ಇಸ್ ಅ ಡಿಪಾರ್ಟ್ಮೆಂಟಲ್ ಟೈಪ್, ಕ್ಯಾಬಿನೆಟ್ ಟೈಪ್ ಅಲ್ಲ, ಡ್ಯುಯಲಿಸ್ಟಿಕ್ ಟೈಪ್ ಅಲ್ಲ, ಲೈನ್ ಅಂಡ್ ಸ್ಟಾಫ್ ಟೈಪ್ ಅಲ್ಲ, ಇಟ್ ಇಸ್ ಡಿಪಾರ್ಟ್ಮೆಂಟಲ್ ಟೈಪ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನೋಡಿ, ಅಗೇನ್ ಇಟ್ ಸಿ, it is not the function of the principal as an academic leader ಅಂತ ಬಂದಿದೆ, ನೆನ್ಪಿಟ್ಕೊಳ್ಳಿ. enable pupils to profit by their learning, ಹೌದು. assure that pupils profit by their learning, ಹೌದು. concentrate on financial profit of the institution, so this ಇದೆ ಆನ್ಸರು. ಯಾಕೆಂತಂದ್ರೆ this is not the function of an academic leader. this is the function. He will create conducive environment. So ಇಲ್ಲಿ not ಅಂತ ಕೇಳಿರೋದ್ರಿಂದ this is the answer. Next, so thank you all. ಸೊ ಇದೇ ರೀತಿ, ಸೊ ಇದೊಂದು ಡೆಮಾನ್ಸ್ಟ್ರೇಷನ್ ವಿಡಿಯೋ, ಚಾಪ್ಟರ್ 1 ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದೇ ರೀತಿ ನಿಮಗೆ ಬೇರೆ ಚಾಪ್ಟರ್ಸು ಹೆಡ್ ಮಾಸ್ಟರ್ ಪೋಸ್ಟ್ದು ಸ್ಪೆಸಿಫಿಕ್ ಪೇಪರಲ್ಲಿ ಏನು 15 ಚಾಪ್ಟರ್ಸ್ ಇದೆಲ್ಲ, ಇನ್ನು ಮಿಕ್ಕಿದ 14 ಚಾಪ್ಟರು ಕೂಡ ಇದೇ ರೀತಿ ನಾನು ಎಕ್ಸ್ಪ್ಲನೇಷನ್ ಮಾಡಿ ವಿಡಿಯೋ ಕ್ಲಾಸಸ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಕ್ಲಾಸಸ್ಗೆ ಆಕ್ಸಸ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಅದಕ್ಕೆ ರಿಜಿಸ್ಟರ್ ಆದರೆ ನಿಮಗೆ 21st of January ನಿಮಗೆ ವಿಡಿಯೋ ಕ್ಲಾಸಸ್ನ ನಿಮಗೆ ಕಳಿಸ್ತೀವಿ ನಾವು. ಸೊ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇದೇ ರೀತಿ ನಿಮಗೆ ಕ್ಲಾಸಸ್ಸು ಬೇಕು ಅಂತಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.